ಎಷ್ಟು ಅವಕಾಶ ಇದೆ ಅಂದ್ರೆ 4. 2 ಹೆಡ್ ಬೀಳಬಹುದು ಕರೆಕ್ಟಾ? ಯಾರಿಗೂ ಸಹ ಚಾಲೆಂಜ್ ಮಾಡಕ್ಕಾಗಲ್ಲ. ಹೆಡ್ಡೆ ಬೀಳತ್ತೆ, ಟೈಲೇ ಬೀಳತ್ತೆ, ಚಾಲೆಂಜ್ ಮಾಡಕ್ಕಾಗತ್ತಾ? ಇಲ್ಲ. 2 ಟೈಲ್ ಬೀಳಬಹುದು ಕರೆಕ್ಟಾ? ನೆಕ್ಸ್ಟ್ 1 ಹೆಡ್ 1 ಟೈಲ್ ಬೀಳಬಹುದು, ಅಥವಾ 1 ಟೈಲ್ 1 ಹೆಡ್ ಬೀಳಬಹುದು. ಒಟ್ಟು ಎಷ್ಟು ಅವಕಾಶ ಇದಾವೆ? 4 ಅವಕಾಶಗಳಿದಾವೆ. ಅರ್ಥ ಆಯ್ತಾ? ಇದನ್ನ ನಾವು ಸಂಭವನೀಯತೆ. ಇದು ಇನ್ನೊಂದು ವಿಷಯ ಅಂದ್ರೆ, ಒಂದು ನಾಣ್ಯವನ್ನು ಚಿಮ್ಮಿದಾಗ ಹೆಡ್ಡಾರು ಬೀಳ್ಬೋದು, ಎರಡರಲ್ಲಿ ಒಂದು ಗ್ಯಾರಂಟಿ. ಅದು ನಿಶ್ಚಿತ ಘಟನೆ. ಅದೆಂತ ಘಟನೆ? ಅರ್ಥಾಯ್ತಾಗ? ನಿಶ್ಚಿತ ಘಟನೆ ಯಾವಾಗಲೂ ಅದರ ಬೆಲೆ ಒಂದಿರುತ್ತೆ. ಅದ್ರ ಬೆಲೆ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಇಲ್ಲೂ ಅಷ್ಟೇ, 2 ನಾಣ್ಯ ಎಸ್ದಾಗ 2 ಅವಕಾಶ ಗ್ಯಾರಂಟಿ. ಅರ್ಥ ಆಯ್ತಲ್ಲ? 2 ಅವಕಾಶ ಅಂದ್ರೆ 2 ಹೆಡ್ ಬೀಳ್ಬೋದು, 2 ಟೈಲ್ ಬೀಳ್ಬೋದು, 1 ಹೆಡ್ 1 ಟೈಲ್ ಬೀಳ್ಬೋದು, 1 ಟೈಲ್ 1 ಹೆಡ್ ಬೀಳ್ಬೋದು. ಎಷ್ಟು ಅವಕಾಶ ಗ್ಯಾರಂಟಿ? 2. ಒಂದು ಸರಿಗೆ 2 ಗ್ಯಾರಂಟಿ. ಅದು ನಿಶ್ಚಿತ ಘಟನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಒಂದ್ಸರಿ ಹಿಂಗೆ ಟಾಸ್ ಮಾಡ್ತೀವಲ್ಲ, ಅದು 8. ಅದನ್ನ ಪ್ರಯತ್ನ ಅಂತ ಕರಿತೀವಿ, ಯತ್ನ ಅಂತ ಕರಿತೀವಿ. ಏನಂತ ಕರಿತೀವಿ? ಅಥವಾ ಪ್ರಯತ್ನ. ಫಲಿತ ಅಥವಾ ಫಲಿತಾಂಶ. ಇವು ನೆಕ್ಸ್ಟ್ ಪಾಠದಲ್ಲಿ ಬರ್ತಾವ ನಿಮಗೆ. ಫಲಿತ ಅಂದ್ರೆ ಏನಂತ ತಿಳ್ಕೊಳ್ಬೇಕು? ಫಲಿತಾಂಶ. ಯತ್ನ ಅಂದ್ರೆ ನಾವೀಗ ಒಂದ್ಸರಿ ಮೇಲೆ ಹಾರಿಸ್ತೀವಲ್ಲ ಅದು. ಈ ರೀತಿಯ ಅನೇಕ ಉದಾಹರಣೆಗಳನ್ನು ನಾವು ಸಂಭವನೀಯತೆಗೆ ಕೊಡಬಹುದು. ಉದಾಹರಣೆಗೆ ದಿಲೀಪ ಈ ವರ್ಷ SSLC ಪರೀಕ್ಷೆಯಲ್ಲಿ ಬೇಗ ಅಲ್ಲ ಅಂಕ ರಿಸಲ್ಟ್ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಒಟ್ಟು ಎಷ್ಟು ಅವಕಾಶ ಇದಾವೆ? 2 ಅವಕಾಶ. ನಾ ಸುಮ್ಮನೆ ದಿಲೀಪ್ನ ಹೆಸರು ತಗೊಂಡಿದ್ದೆ, ಅರ್ಧ ಒಬ್ರು ತಗೊಳ್ಬೇಕಲ್ಲ ಅದಕ್ಕೆ. ಅರ್ಥ ಆಯ್ತಾ? ಹೀಗೆ ಇದು ಸಂಭವನೀಯತೆಗೆ ಒಂದು ಉದಾಹರಣೆ. ನಾನು ಇದು ಸಂಭವನೀಯತೆ ಉದಾಹರಣೆ ಅಲ್ಲ ಅಂತಿಲ್ಲ. ನೀವು ಸಂಭವನೀಯತೆಗೆ ಉದಾಹರಣೆ ಅಂತ ಹೇಳಿದ್ರಿ, ನಾನು ಇದು ಸಂಭವನೀಯತೆ ಉದಾಹರಣೆ ಅಲ್ಲ. ಈ ಉದಾಹರಣೆ ಅದಕ್ಕೆ ಸಂಬಂಧಪಡಲ್ಲ. ಯಾಕೆ ನೀವೇ ಯೋಚನೆ ಮಾಡಿ ಹೇಳ್ರಿ. ನನ್ನ ಪ್ರಶ್ನೆ ಅರ್ಥ ಆಯ್ತಲ್ಲ? ಈ ವರ್ಷ ದಿಲೀಪ ಮಾರ್ಕ್ ಪರೀಕ್ಷೆ ಬರೆದು ಪಾಸ್ ಆಗ್ಬಹುದು ಅಥವಾ ಫೇಲ್ ಆಗಬಹುದು. ಇದು ಸಂಭವನೀಯತೆಗೆ ಉದಾಹರಣೆ. ಒಪ್ಕೊಳ್ತೀರಾ ಎಲ್ಲರ? ನಾನು ಒಪ್ಪಲ್ಲ. ಇದು ಸಂಭವನೀಯತೆಗೆ ಉದಾಹರಣೆ ಅಲ್ಲ. ಯಾಕೆ ಹೇಳಿದ್ರು? ನಾನು 2 ಚಾನ್ಸಸ್ ಇದ್ದೇ ಇದೆ, ಅದು ಕರೆಕ್ಟೇ. ಆದ್ರೆ ಆ 2 ಚಾನ್ಸಸ್ ನಾನು ಒಪ್ಪಲ್ಲ. ಅಲ್ಲ, ಎಕ್ಸಾಮ್ ಬರೀತಾನಪ್ಪ, ಅದನ್ನು ಯೋಚನೆ ಮಾಡಕ್ ಕರೆಕ್ಟೇ. ಯಾಕಂದ್ರೆ ಅಟೆಂಡೆನ್ಸ್ ಕೂಲಿಬೇಕು. ನಾನು ಯಾಕೆ ಅದನ್ನು ಒಪ್ಪಲ್ಲ ಅಂದ್ರೆ, ಅವನಿಗೆ ಅಂತಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಓದಿದ್ರೆ ಪಾಸ್ ಆಗೇ ಆಗ್ತಾನ. ಕರೆಕ್ಟಾ? ಬೇರೆ ಪ್ರಶ್ನೆ ಏನ್ ಬರುತ್ತೆ? ಅದನ್ನೇ ಹೇಳ್ತಾ ಇರೋದು. ಅವ ಚೆನ್ನಾಗಿ ಓದಿದ್ರೆ ಪಾಸ್ ಆಗೇ ಆಗ್ತಾನೆ, ಬೇರೆ ಪ್ರಶ್ನೆ ಬರಲ್ಲ. ಈಗ ಹೋಗ್ತೀರಾ? ಸಂಭವನೀಯತೆ ಉದಾಹರಣೆ ಅಲ್ಲ? ನೀವು ಎಲ್ಲರೂ ಅಷ್ಟೇ ಈಗಿಂದ ಚಾಲೆಂಜ್ ಮಾಡಿ ಈಗ ಹೇಳ್ದಪ್ಪ
ಇವ ಹೆಡ್ ಮಾಸ್ಟರ್ ಬಂದು ನಮ್ಗೆ ಹಿಂಗೆ ಹೇಳಿದ್ರು ಏನ ಇಷ್ಟೆಲ್ಲ ಹೇಳಿದ್ರು, ಇಷ್ಟು ಬಿಗಿ ಇರುತ್ತೆ ಎಕ್ಸಾಮು ಅಥವಾ SLC ವೆರಿ ಇಂಪಾರ್ಟೆಂಟು ಅಂತ ಹೇಳಿ ನಾವು ಇವತ್ತಿನಿಂದ ಚೆನ್ನಾಗಿ ಓದೋಣ, 4 ಗಂಟೆಗೆ ಮನೆ ಹೋಗೋಣ ಅದ ಚೆನ್ನಾಗಿ 5-5:30 ಕೂತ್ಕೊಂಡು ಇಲ್ಲಿ ಓದೋಣ ಅಂತ ಹೇಳಿ ಚಾಲೆಂಜ್ ಮಾಡಿ ಓದಿದ್ರೆ ಖಂಡಿತ ಏನಾಗ್ತಾರೆ, ಪಾಸ್ ಆಗೇ ಆಗ್ತಾರೆ. ಫೇಲ್ ಪ್ರಶ್ನೆನೇ ಬರಲ್ಲ. ಇಲ್ಲ ಓದದೆ ಬಿಟ್ಟು ಈಗಲಿಂದ ಓದದೆ ಅಂದ್ರೆ ಏನಾಗ್ತಾರೆ, ಫೇಲ್ ಆಗೇ ಆಗ್ತಾರೆ. ಇದು ನಿಶ್ಚಿತ ಘಟನೆ, ನಿಶ್ಚಿತ ಘಟನೆ. ಹಾಗಾಗಿ ಇದು ಸಂಭವನೀಯತೆಗೆ ಉದಾಹರಣೆ ಅಲ್ಲ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಅದೇ ರೀತಿ ನಾವು 3 ನಾಣ್ಯವನ್ನ ಮೇಲಕ್ಕೆ ಎಸಿತೀವಿ. ಎಷ್ಟು ನಾಣ್ಯವನ್ನ ಎಸಿತೀವಿ? 3 ನಾಣ್ಯ. ಎಷ್ಟು ಅವಕಾಶ ಇದೆ ಅಂತ ನೀವು ಬರ್ಕೊಳ್ಬೇಕು. ಆಮೇಲೆ ಬರೀ ತೋರಿಸ್ಬೇಕು. ಆಮೇಲೆ ಈಗಲ್ಲ 6 ಬರುತ್ತೋ, 4 ಬರುತ್ತೋ, 8 ಬರುತ್ತೋ, 10 ಬರುತ್ತೋ, 15 ಬರುತ್ತೋ ನಂಗೆ ಗೊತ್ತಿಲ್ಲ. ನೀವು ಬರೆದು ತೋರಿಸ್ಬೇಕು. ಯಾಕಂದ್ರೆ ಈಗ ತಕ್ಷಣ ಹೇಳಕ್ ಆಗಲ್ಲ. ಬರೆದು ಬರೀಬೇಕು, ಯೋಚನೆ ಮಾಡ್ಬೇಕು. ಅಂದ್ರೆ ಯೋಚನೆ ಮಾಡಿ ಬರೀಬೇಕು. ಅದಾದ ಈಗ ಓಕೆ. ಈಗ ನೋಡಿ 4ನೇ ಉದಾಹರಣೆ. ಒಂದು ದಾಳವನ್ನ ಎಸೆದಾಗ, ದಾಳ ಗೊತ್ತಲ್ಲ, ನೋಡಿದ್ದೀರ? ಪಗಡೆ, ಮಹಾಭಾರತ ಶಕುನಿ. ನೀವ್ ನೋಡೋ ಧಾರಾವಾಹಿ ಅದು ಬೇಕಾದ್ರೆ ಕೇಳ್ಬೇಕು. ರೈಟ್. ದಾಳ ಗೊತ್ತಲ್ಲ, ಅದಕ್ಕೆ ಎಷ್ಟು ಮುಖಗಳು ಇರ್ತವೆ? 6 ಮುಖ ಇರ್ತವೆ. ಮುಖದ ಮೇಲೆ ನಂಬರ್ 6 ಬರೆದಿರ್ತಾರೆ, ಬರೆದಿರ್ತಾರೆ. ಕರೆಕ್ಟಾ? ಈಗ 6 ಮುಖ ಇದೆ ಅಲ್ವಾ? 6 ಮುಖ. 1ನೇ ಮುಖ, 2 ಅಂದ್ರೆ ಎರಡು ಚುಕ್ಕೆ ಬರ್ತಿರ್ತಾರೆ ಕೆಳಗಡೆ ಅಲ್ಲ. 3, 4ನೇ ಮುಖ 4 ಚುಕ್ಕೆ, 5, 6. ಒಟ್ಟು ಒಂದು ದಾಳವನ್ನ ಹಿಂಗೆ ಎಸೆದಾಗ ಅರ್ಥ ಎಷ್ಟು ಅವಕಾಶಗಳಿದಾವೆ? 6 ಅವಕಾಶಗಳಿದಾವೆ. ಅದರಲ್ಲಿ ಒಂದು ಗ್ಯಾರಂಟಿ, ಅದರಲ್ಲಿ ಒಂದು 6 ಬೀಳ್ಬೋದು, 2 ಬೀಳ್ಬೋದು, 3 ಬೀಳ್ಬೋದು. ಅರ್ಥ ಆಯ್ತಲ್ಲ? ಈಗ ಇದು ಸಂಭವನೀಯತೆ. ಬೀಳಬಹುದು, ಇಂಥ ಫಲಿತಾಂಶ ಬರಬಹುದು, ಇಂಥದ್ದೇ ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ. ಸರಿ, ಈಗ ಇಲ್ಲಿ ಲೆಕ್ಕಗಳು ಬರ್ತಾವ. ಮತ್ತೆ ಇದಕ್ಕೆ ಸಂಭವನೀಯತೆ ಒಂದು ಸೂತ್ರ ಇದೆ. ನೋಡಿ, ಈಗ 2 ದಾಳವನ್ನ ಏಕಕಾಲದಲ್ಲಿ ಎಸಿತೀವಿ. ಎಷ್ಟು? 2 ದಾಳಗಳನ್ನ ಏಕಕಾಲದಲ್ಲಿ ಎಸೆದಾಗ ಎಷ್ಟು ಅವಕಾಶಗಳು ಇರ್ತವೆ? 6 ಇರ್ತವೆ. ಒಟ್ಟು ಎಷ್ಟು ಅವಕಾಶಗಳು? ಅಷ್ಟರಲ್ಲಿ ಒಂದು ಬಂದೇ ಬರುತ್ತೆ. 36 ಅವಕಾಶಗಳು. ಎಷ್ಟು ಅವಕಾಶಗಳಿರ್ತವೆ? 36. 1 ಬರ್ಬೋದು, 1 2 ಬರ್ಬೋದು, 1 3 ಬರ್ಬೋದು, 1 4 ಬರ್ಬೋದು, 1 5 ಬರ್ಬೋದು, 1 6 ಬರ್ಬೋದು, 1 7 ಬರಲ್ಲ. ಹೀಗೆ ನೋಡಿ, 1 2 3 4 5 6, ಇನ್ನೂ 6. 2ರಿಂದ ಮಾಸ್ಟಾರ್ಟ್. 3 4 5 6.
ಇದು ಒಟ್ಟು ನೀವು ಎಷ್ಟು ಅವಕಾಶಗಳಿರ್ತವೆ? ಈ ರೀತಿ ಬರಿಬೇಕು ನೀವು. ಆಮೇಲೆ ಬರಿಬೇಕು. ಯಾಕೆ ಬರಿಬೇಕು ಅಂದ್ರೆ ಈ ಲೆಕ್ಕ ಇದಾವೆ ಇದ್ರ ಮೇಲೆ ಅಂತ. ಅದು ಲೆಕ್ಕಗಳು ಎರಡು ವರ್ಗ ಸಂಖ್ಯೆಗಳು ಬರುವ ಸಾಧ್ಯತೆಗಳು ಎಷ್ಟು ಅಂತ ಕೇಳ್ತಾರೆ. ಎರಡು ವರ್ಗ ಸಂಖ್ಯೆಗಳು 4 4 1 1 2 1 1 ಕರೆಕ್ಟಾ? 2 2 ಬರಲ್ಲ, ಅದು ವರ್ಗ ಸಂಖ್ಯೆ ಅಲ್ಲ. 4 4 ಅವಾಗ ನೀವು ಎರಡು ಅಂದ್ರೆ ಸಂಭವನೀಯತೆ ಪಿ ಆಫ್ ಬಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪಿ ಆಫ್ ಪಿ. ಇದೇ ರೀತಿ ಲೆಕ್ಕಗಳು ಸುಲಭ ಇರ್ತಾವೆ ಇದರಲ್ಲಿ. ಇಲ್ಲೂ ಅಷ್ಟೇ ನೀವು ಬಹಳ ಸುಲಭವಾಗಿ ಲೆಕ್ಕ ಮಾರ್ಕ್ಸ್ ಅನ್ನು ತೆಗಿಬಹುದು. ಅರ್ಥ ಆಯ್ತಾ ಹೇಳಿದ? ಜಮೀವುಲ್ಲ ನಿದ್ರೆ ಮಾಡಬೇಡ, ಸ್ವಲ್ಪ ಪಾಠದ ಕಡೆ ಮಾತಾಡೋ, ಗಮನ ಇರಲಿ. ಅವಾಗ ಇದನ್ನ ಮಾರ್ಕ್ಸ್ ಬಿಡ್ಬೇಕು. 2 1 3 2 15 ಇದು ಉತ್ತರ ಆಯ್ತು. ಅರ್ಥ ಆಯ್ತಲ್ಲ ಈಗ? ಇಲ್ಲೂ ಅಷ್ಟೇ ಒಂದಾದರೂ ಇದರಲ್ಲಿ ಸುಮ್ಮನೆ ಒಂದು ಪ್ರಶ್ನೆ ಹಾಕ್ತೀನಿ ನೋಡಿ. ಒಂದಾದರೂ ಹೆಡ್ ಮೇಲೆ ಬರುವ ಸಾಧ್ಯತೆ ಎಷ್ಟು? ಒಟ್ಟು 4. ಒಟ್ಟು ಎಷ್ಟು? 4. ಅದನ್ನ ಛೇದದಲ್ಲಿ ಬರ್ಬಿಡ್ಬೇಕು. ಅದೇ ಸೂತ್ರ. 4 ಅವಕಾಶಗಳನ್ನ ಬರಿಬೇಕು. ಹಾ, ಒಂದಾದರೂ ಹೆಡ್, ಒಂದಾದರೂ 3, 1 2 3 ಹಾಗೆ ಈ ರೀತಿ ಲೆಕ್ಕ ಬರ್ತದೆ. ಅರ್ಥ ಆಯ್ತಲ್ಲ ಲೆಕ್ಕ ಬರೋದು? ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಬರುವ ಸಾಧ್ಯತೆಗಳು ಎಷ್ಟು ಅಂತ ಕೇಳ್ತಾರೆ. ಅವಾಗ ಒಟ್ಟು 6 ರಲ್ಲಿ ಅವಿಭಾಜ್ಯ ಸಂಖ್ಯೆಗಳು, ಅಜಯ ಇಲ್ಲಿ ಕೇಳಲಿ ಮಗ, ಅವಿಭಾಜ್ಯ ಸಂಖ್ಯೆಗಳು ಬರುವ ಸಾಧ್ಯತೆಗಳು ಎಷ್ಟು? 3 4 ಅವಿಭಾಜ್ಯ ಸಂಖ್ಯೆ ಅಂತ ಕೊಡ್ತೀವಿ. 1000 ಹೇಳಿದ್ರು ಒಂದರಿಂದ ಬರೋದು ಇಲ್ಲಾಂದ್ರೆ ಅದೇ ಸಂಖ್ಯೆ. ಅವಿಭಾಜ್ಯ ಅಂದ್ರೆ ಒಂದರಿಂದ ಎಲ್ಲವೂ ಭಾಗ ಆಗ್ತಾವ ಬಿಡಪ್ಪ. ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗೋ ಅವಿಭಾಜ್ಯ. 4 ಸರ್. ಅದೇ ಸಂಖ್ಯೆ ಅಂದ್ರೆ ನೋಡಿ, ಇದು ಅದರಿಂದಾನೆ, 2 ಅದರಿಂದಾನೆ, 3 ಅದರಿಂದಾನೆ, ಇದು ಆಗಲ್ಲ. ಯಾಕಂತ 2ರಿಂದ ಭಾಗ ಆಗುತ್ತೆ. ಇದು ಅದೇ, ಇದು 2ರಿಂದ ಭಾಗ ಆಗುತ್ತೆ, 3ರಿಂದ ಭಾಗ ಆಗುತ್ತೆ. 5 ಅರ್ಥ ಆಯ್ತಾ? 2 ಹಾ, ಸುಲಭ ತರ ಅಂತ ಹೋಗಿದ್ರೆ ತರಬೇಕು. 2 2 2 ಇಷ್ಟು ಅರ್ಥ ಆಯ್ತಾ ಈಗ? ಇದು ಸಂಭವನೀಯತೆ ಸಂಬಂಧ. ಈಗ ನೋಡಿ, ಈಗ ಆಮೇಲೆ ಬರ್ಕೊಳ್ಳೋದು. ಈಗ ನಿಶ್ಚಿತ ಘಟನೆ ಅಂದ್ರೆ ಗೊತ್ತಾಯ್ತಲ್ಲ? ನಿಶ್ಚಿತ ಅಂದ್ರೆ ಒಂದು ಫಲಿತಾಂಶ ಒಂದೇ ಬರುತ್ತೆ. ಅನಿಶ್ಚಿತ ಹೇಳಕ್ ಬರಲ್ಲ, ಯಾವ್ದಾದ್ರು ಬರ್ಬೋದು. ಹಾಗೆ ಈಗ ನಿಶ್ಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ ಒಂದು ಆಗಿರುತ್ತೆ. ಒಂದೇ ಅಲ್ಲ, ಒಂದು ಆಗಿರುತ್ತೆ. ಒಂದು ಫಲಿತಾಂಶ ಗ್ಯಾರಂಟಿ, ಒಂದು ಫಲಿತಾಂಶ ಗ್ಯಾರಂಟಿ. ಈಗ 6 ಒಂದು ಗ್ಯಾರಂಟಿನ ಹಾಗೆ. ಅಸಂಭವ, ಅದರ ಸಂಭವನೀಯತೆ ಯಾವಾಗಲೂ 0 ಆಗಿರುತ್ತೆ. ಏನಾಗಿರುತ್ತೆ? 0. ಅಂದ್ರೆ ಒಂದು ನಾಣ್ಯವನ್ನ ಮೇಲೆ ಎಸಿತೀವಿ, ಒಂದು ನಾಣ್ಯವನ್ನ. ಅಸಂಭವ, ಹೆಡ್ ಟು ಟೈಲ್ ಎರಡೂ ಬೀಳುತ್ತೆ. ಒಂದು ನಾಣ್ಯವನ್ನ ಮೇಲೆ ಎಸಿತೀವಿ, ಕರೆಕ್ಟ್ನಪ್ಪ? ನಿಶ್ಚಿತ ಅಂದ್ರೆ 2ರಲ್ಲಿ 1 ಗ್ಯಾರಂಟಿ. ಹೆಡ್ಡಾರು ಬೀಳ್ಬೋದು, ಅಸಂಭವ 2 ಒಟ್ಟಿಗೆ ಬೀಳ್ತವೆ.
ಕೂತಿರ ಮಾತಾಡೋದು ಸಾಧ್ಯ ಇಲ್ಲ ಮಕ್ಕಳು. ಅಜಯ ಏನು ಪಾಠದಲ್ಲಿ ಅರ್ಥ ಆಯ್ತಾ? ಅಸಂಭವ ಅಂದ್ರೆ ಎರಡು ಸಾಧ್ಯ ಇಲ್ಲ. ನಾಳೆ ಜಮೀಗುಲ್ಲ ಶಾಲೆಗೆ ಬರ್ಬೋದು ಅಥವಾ ಎರಡು ಸಾಧ್ಯ, ಅದು ಅಸಂಭವನೇ ಜಾಸ್ತಿ. ಹೌದಾ? ಬರೋದಿರೋದೇ ಜಾಸ್ತಿ. ನಿಶ್ಚಿತ ಅಂತ ಹೇಳ್ತೀರ ಹೇಳಕ್ಕಾಗಲ್ಲ. ಕೆಲವು ಹುಡುಗರ ಬಗ್ಗೆ, ಕೆಲವು ಹುಡುಗರ ಬಗ್ಗೆ ಹಾಗಾಗಿ ಇದು ಅಸಂಭವ ಘಟನೆಯ ಸಂಭವನೀಯತೆ 0, ನಿಶ್ಚಿತ ಘಟನೆಯ ಸಂಭವನೀಯತೆ 1. ಹಾಗಾಗಿ ಸಂಭವನೀಯತೆಯ ಸೂತ್ರ ಸಂಭವನೀಯತೆ ಈಕ್ವಲ್ಸ್ ಒಟ್ಟು ಪ್ರಯತ್ನಗಳ ಸಂಖ್ಯೆ, ಒಟ್ಟು ಪ್ರಯತ್ನಗಳ ಸಂಖ್ಯೆ ಕೆಳಗಡೆ ಎಷ್ಟು ಬರ್ತವೋ ಅಷ್ಟು, ಆಮೇಲೆ ಅಪೇಕ್ಷಿತ ಘಟನೆಗಳ ಸಂಖ್ಯೆ ಎಷ್ಟು ಬರ್ಬೋದು. ಅದು ನಾವು ಕೇಳಿರೋದು ಅಪೇಕ್ಷಿತ. ಬಟ್ ಅದ್ರಲ್ಲಿ ನಿಮಗೆ ಬುಕ್ಕಲ್ಲಿ ಬೇರೆ ಇರ್ಬೋದು, ನೋಡ್ತೀನಿ ನಾನು. ಸಂಭವನೀಯತೆ ಅಂದ್ರೆ ಅರ್ಥ ಆಯ್ತಲ್ಲ. ಸಂಭವನೀಯತೆ ಕಂಡುಹಿಡಿಯೋದು ಯಾವಾಗಲೂ ನೋಡಿ, ಒಟ್ಟು ಫಲಿತಾಂಶಗಳ ಸಂಖ್ಯೆ. ಒಟ್ಟು 36 ಫಲಿತಾಂಶ ಇರ್ತವೆ. ಅರ್ಥ ಆಯ್ತಾಗ? ಇದು ಅಪೇಕ್ಷಿತ. 2 ವರ್ಗ ಸಂಖ್ಯೆಗಳು ಬರ್ತವೆ, ಬಂದೇ ಬರ್ತಾವೆ. ಹಾಗೆ ಇದರಲ್ಲಿ ಮತ್ತೆ ನೋಡಿ, ನೀವು ಬಹಳ ಬರ್ತಾವ. ಮತ್ತೆ ವರ್ಗ ಆಯ್ತಾ, ಆಮೇಲೆ ಎರಡನ್ನೂ ಕೂಡಿದ್ರೆ 12ಕ್ಕಿಂತ ಜಾಸ್ತಿ ಇರುವ ಸಂಭವನೀಯತೆ. ಈಗ ಇದು ಹೆಂಗೆ ನೆನ್ಪು ಮಾಡ್ರಿ, ಎರಡೂ ಫಲಿತಾಂಶವನ್ನು ಕೂಡಿದಾಗ 12ಕ್ಕಿಂತ ಜಾಸ್ತಿ ಬರುವ ಸಂಭವನೀಯತೆ ಎಷ್ಟು? ಹಾಗೆ ಯೋಚನೆ ಮಾಡಿ ಹೇಳಿ. ನಾವು 12ಕ್ಕಿಂತ ಜಾಸ್ತಿ ಅಸಂಭವ, ಅದಕ್ಕೆ 0 ಅಂತ. ಏನಂತೀವಿ? ಅಸಂಭವ. 12ಕ್ಕಿಂತ ಜಾಸ್ತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಕೂಡುದು ಗುಣಿಸಿದ್ರು ಬೇರೆ ಮಾತು. ಗುಣಿಸಿದ್ರು 36 30, ಗುಣಿಸಿದ್ರು 37 ಬರುವ ಸಂಭವನೀಯತೆ ಅಸಂಭವ. ಅರ್ಥ ಆಯ್ತಲ್ಲ? 0. ಇಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ನಾನು. ಅದಕ್ಕೋಸ್ಕರ ಸಂಭವನೀಯತೆ ಅಂದ್ರೆ ಒಟ್ಟು ಫಲಿತಾಂಶಗಳ ಸಂಖ್ಯೆ, ಒಟ್ಟು ಅದನ್ನ ಸಂಭವನೀಯತೆ ಅಂದ್ರೆ ಪಿ ಆಫ್ ಇ ಅಂತ ಕರಿತೀವಿ. ಏನಂತ ಕರಿತೀವಿ? ಪಿ ಆಫ್ ಇ. ಇಲ್ಲಿ ಇದಕ್ಕೆ ಏನಾದ್ರು ಕೊಡ್ಬೋದು, ಯಾವ್ದಾದ್ರು ಕೊಡ್ಬೋದು. ಅಪೇಕ್ಷಿತ ಘಟನೆಗಳ ಸಂಖ್ಯೆ ಇದು ಎಸ್ ಆಫ್ ಇ ಅಂದ್ರೆ ಒಟ್ಟು. ಎಸ್ ಅಂದ್ರೆ ಒಟ್ಟು ನೋಡಿ, ಅದಾಗಲ್ಲ ಒಟ್ಟು ಫಲಿತಾಂಶಗಳ ಸಂಖ್ಯೆ. ಇದನ್ನ ಏನಂತ ಕರಿತೀವಿ ನಾವು? ಸಂಭವನೀಯತೆ. ಹೀಗೆ ಹಲವಾರು ನಾವು ಉದಾಹರಣೆಗಳನ್ನ ಕೊಡ್ಬೋದು. ಉದಾಹರಣೆ ಅಂದ್ರೆ ಸಾಮಾನ್ಯವಾಗಿ ಅದೇ ಪಗಡೆ ಆಯ್ತು ಅಲ್ವಾ? ಪಗಡೆಗೆ ಇನ್ನೊಂದು ಹೆಸರೇನು? ದಾಳ. ಆಮೇಲೆ ಈ ಸ್ಪೀಡ್ ಕಾರ್ಡ್ ಕೇಳಿರ್ಬೋದು, ಆಡಿರ್ಬೋದನ? ಆಡಿದೀಯ? ಯಾವುದು? ಆಡ್ಸೇ ಕಣ. ಸ್ಪೀಡ್ ಕಾರ್ಡ್ಸ್ ಅಂತ ಅಲ್ಲಿ ಮನೆ ಟೈಮ್ ಪಾಸ್ ಕೆಲವರು ಆಡ್ತಾರೆ. ಈ ನಂಬರ್ ಸೆಟ್ ಮಾಡೋದು ಅಂಥವೆಲ್ಲ ಆಡ್ತಾರೆ. ಹೇಳಿ, ಕೆಲವು ದುಡ್ಡಿಗೂ ಆಡ್ತಾರೆ. ದುಡ್ಡಿಗೆ ಹೇಳ್ತೀಯಾ? ಅದನ್ನ ಕೇಳಿದ್ದ ಬಿಡ. ರೈಟ್. ಅದರಲ್ಲಿ 52 ಎಲೆ ಇರ್ತವೆ. ಎಷ್ಟಿರ್ತವೆ? ಕಾರ್ಡ್ಗಳು ಇರ್ತವೆ. ಅದರಲ್ಲಿ ನನಗೆ ಅಷ್ಟು ಪರಿಚಯ ಇಲ್ಲ. 1 ರೌ 4 ಇರ್ತವೆ, 2 ರೌ 4 ಇರ್ತವೆ, ಹಂಗೆ ರಾಜ 4 ಇರ್ತವೆ, ಯಾವ ಇರ್ತವೆ. ಹೌದಾ? ರಾಜ ಬರುವ ಸಾಧ್ಯತೆ. ರಾಜ 4 ಇತ್ತು. 52/4 ಅದಾಗ್ತದೆ ಅಲ್ಲ ತಾನೆ? ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ನಿಮಗೆ ಹೇಳ್ಬೋದು. ಅದೇ ರೀತಿ
ನಿಮ್ಗೆ ಲೆಕ್ಕ ಇದಾವೆ, ಮುಂದೆ ಹೇಳ್ತೀನಿ ನಾನು. ಒಂದು ಬುಟ್ಟಿಯಲ್ಲಿ ಕೆಂಪು ಗೋಲಿ ಒಂದು 10, ಹಸಿರು ಗೋಲಿ ಒಂದು 5, ಗೊತ್ತಾಯ್ತಾ? ನೀಲಿ ಗೋಲಿ ಒಂದು 3, 10, 5, 15, 3 ಎಷ್ಟು? 15. ಅದರಲ್ಲಿ 2 ನೀಲಿ ಗೋಲಿಗಳು ಬರುವ ಸಾಧ್ಯತೆ ಎಷ್ಟು? ಆ ರೀತಿ ಲೆಕ್ಕಗಳು ಬರ್ತಾವೆ. ಅರ್ಥ ಆಯ್ತಲ್ಲ ಹೇಗೆ ಹೇಳಿದ್ದು? ಸರಿ, ಈಗ ಇವನು ಬರ್ತಾಡ್ರಿ ಒಂದು ನಿಮಿಷ. ಏನಾದ್ರು ಡೌಟ್ ಇದ್ರೆ, ಅರ್ಥ ಆಗ್ತಿದ್ರೆ ಕೇಳಬೇಕು. ಇದರಲ್ಲಿ ಅರ್ಥ ಡೌಟ್ ಏನು ಪ್ರಶ್ನೆ ಬರಲ್ಲ ಅಂತ ಮಾಡಿದೀನಿ ನಾನು. ಸಂಖ್ಯಾಶಾಸ್ತ್ರದಲ್ಲೆಲ್ಲ ಸೂತ್ರಗಳು ಕಲ್ತಿದ್ದೀರಲ್ಲ, ಸೂತ್ರ ಕಲ್ತು ಲೆಕ್ಕಗಳು ಅಷ್ಟೇ ಬಹಳಷ್ಟು ಮಾಡಿಸಿದ್ದೀನಿ. ಮನೇನು ಮಾಡಕ್ ಹಾಕಿದ್ದೇನೆ, ಹಾಕಿದ್ದೇನಾ ಬೋರ್ಡ್ ಬರ್ತಿದ್ದೆ ಲೆಕ್ಕ. ಆಮೇಲೆ ನಮ್ಮ ಹತ್ರ ಗ್ರೂಪ್ ಅಲ್ಲಿ ಸಿಕ್ಕಾಪಟ್ಟೆ ಲೆಕ್ಕಗಳು, ನೀವೆಷ್ಟು ಲೆಕ್ಕ ಬೇಕಾದ್ರೂ ಮಾಡ್ಬೋದು. ಗೊತ್ತಾಯ್ತಾ? ಜನವರಿಯಿಂದ ನಿಮಗೆ ಲೆಕ್ಕ ಮಾಡಿಸೋದು ಹೊಡೆಯೋದು ಅಷ್ಟೇ. ಯಾಕಂದ್ರೆ ಹೇಳ್ಕೊಟ್ಟಿರ್ತೀವಿ, ಮತ್ತೆ ಹೇಳ್ಕೊಟ್ಟಿದ್ದು ಮರಿಬಾರ್ದು. ಹಾಗೆ ಪೇಪರ್ ನೋಡಿದ ತಕ್ಷಣ 60 ಮಾರ್ಕ್ಸ್ ಅಷ್ಟು ಸುಲಭದಲ್ಲಿ ಇದು ಮಾಡ್ಬೋದು. ಬಟ್ ಅದಕ್ಕೆ ನೀವೇನು ಮಾಡಬೇಕು? ಇದೊಂದು ಬರ್ಕೊಳ್ಬೇಕು, ಸಂಭಾವನೆ ಸಂಭವಿಸಿದ ಯತ್ನ ಅಂದ್ರೆ ಏನಂತ ಹೇಳಿದ್ನ ಈಗ? ಯತ್ನಗಳ ಸಂಖ್ಯೆ ಬೈ ಯತ್ನಗಳ ಒಟ್ಟು ಸಂಖ್ಯೆ. ಇವೆಲ್ಲ ಆಮೇಲೆ ಬರ್ಕಾಡ್ರಿ. ಈಗ ಪೆಂಡಿಂಗ್ ಇಟ್ಟಿದ್ದೀನಲ್ಲ, ಅದಕ್ಕೆ ಇದಕ್ಕೆ ಈ ಸೂತ್ರ, ಇದ್ರ ಕೆಳಗಡೆ ಇದು ಬರ್ಕೊಳ್ರಿ. ಇವೆಲ್ಲ ಬರ್ಕೊಳ್ರಿ, ಏನೇ ಬರೋದಿಲ್ಲ ಒಂದು ಬಿಡ್ಬೇಡ್ರಿ, ಎಲ್ಲವನ್ನು ನೋಡಿ ಸಿಗಟ್ಟಿ. 30 ನಿಮಿಷ ಆಯ್ತಾನ? 32 ಆಗ್ತದ. ಅಳ್ಬೋದಾ? ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು 1 ಆಗಿರುತ್ತದೆ. 1 ಅಂತ ಸಂಖ್ಯೆ ಬೇಕಾಗುತ್ತೆ ಅಂಕಿಯಲ್ಲಿ. ಅದು P of E plus P of E dash equals 1. ಹೇಗೆ ಕೊಡಬೇಕು ಅಂದ್ರೆ ಇದು ಸಂಭವ ಅಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಹೇಗೆ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಬಂದೇ ಬರುತ್ತೆ. P of E plus P of E dash ಅಂತ ಹೋಗೋದು.
ಏನು ತಗೋಬೇಕು? ಒಂದು ಅಂದ್ರೆ ಇದು ಸಂಭವ. ಪಿ ಆಫ್ ಇ ಅಂದ್ರೆ ಏನು? ಸಂಭವ. ಅಂದ್ರೆ ಒಂದು ಹೆಡ್ ಟೈಲ್ ಒಂದು ನಾಣ್ಯ ಎಸ್ದಾಗ ಹೆಡ್ ಅಥವಾ ಟೈಲ್ ಬಿದ್ದೆ ಬೀಳುತ್ತೆ. ಇದು ಅಸಂಭವ. ಎರಡು ಬೀಳೋದು ಸಾಧ್ಯತೆ ಇಲ್ಲ. ಹಾಗೆ ನೆಕ್ಸ್ಟ್ ನಮಗೆ ಅಸಂಭವ ಘಟನೆ ಎಷ್ಟು ಅಂತ ಕೇಳಿದ್ರೆ 1 - P ಆಫ್ ಇ ಅಥವಾ ಸಂಭವ ಘಟನೆ ಎಷ್ಟು 1 - P ಆಫ್ ಇ. ಇದು ಬೇರೆ ಕೊಟ್ಟಿರ್ತಾರೆ. ಒಂದರಿಂದ ಕಳೆದ್ರೆ ಸರಿ. ಕಡೆ ಇದಕ್ಕೆ ಒಂದು ಲೆಕ್ಕ ಬರ್ತೀವಿ ಅಂತ 1 ಮಾರ್ಕ್ಸ್ಗೆ ನೆನ್ಪಿಟ್ಟಾರೆ. ಅದಕ್ಕೆ ಬೇಕಾದ್ರೆ ಒಂದು ಲೆಕ್ಕ ಮಾರ್ಕ್ಸ್. ಪಂದ್ಯವನ್ನು ಗೆಲ್ಲುವ ಸಂಭವನೀಯತೆಯು ಒಬ್ಬ ವ್ಯಕ್ತಿಯು ಪಂದ್ಯವನ್ನು ಗೆಲ್ಲುವ ಸಂಭವನೀಯತೆಯು 0.26 ಸೆಕೆಂಡ್. 0.26 ಆಗಿದ್ದರೆ ಇನ್ನೊಬ್ಬ ವ್ಯಕ್ತಿ ಪಂದ್ಯವನ್ನು ಗೆಲ್ಲುವ ಸಂಭವನೀಯತೆ ಎಷ್ಟು? ಸಂಭವನೀಯತೆ ಎಷ್ಟು? ಇದು ನೋಡಿ. ಫಸ್ಟ್ ನೀವು ಹಿಂಗೆ ಕೊಟ್ಟಾಗ ಈ ರೀತಿ ಕೊಡ್ತಾರೆ ಲೆಕ್ಕ. ನೆನ್ಪಿಟ್ಕೊಳ್ರ, ಇದನ್ನ ಬರೀಬೇಕು. P of E equals P plus E of E equals 1. ಇಲ್ಲಿ ಒಬ್ಬ ಗೆಲ್ಲುವ 0.62, ಇನ್ನೊಬ್ಬ ಗೆಲ್ಲೋದು ಎಷ್ಟು ಅಂತ ನಮ್ಗೆ ಇದು ಬೇಕು. ಒಂದು ಇಲ್ಲಿದೆ, ಆ ಕಡೆ ಬಂದಾಗ ಮೈನಸ್ ಕಳಿಬೇಕು. ಒಂದರಲ್ಲಿ ಬಹಳಷ್ಟು ಜನ ಕಳೆಯಕ್ಕೆ ಬರಲ್ಲ. ಅಲ್ಲ, ಬಹಳ ಜನಕ್ಕೆ ನೋಡಿರಿ, ಹೇಳ್ಕೊಡ್ತೀನಿ, ಬೋರ್ಡ್ ಕಡೆ ನೋಡ್ರಿ. ಬಹಳಷ್ಟು ಜನಕ್ಕೆ ಕಳೆಯಕ್ಕೆ ಬರಲ್ಲ. ಹೇಳಿ, ಇದು 1.00 ಅಂತ ಕೊಡ್ಬೇಕು. ಅದೆಷ್ಟು? 0.62. ಹಿಂಗೆ ಗೊತ್ತಾಯ್ತಾ? ಈ ಕಡೆ 0 ಇಂದ 2 ಕಡೆ ಕಾಲ, ಈ ಕಡೆ ದಶಕ ತಂದು 2 ಎಷ್ಟು? 10. 10ರಲ್ಲಿ 2 ಹೋದ್ರೆ 8. ಇಲ್ಲಿ 9 ಉಳಿತು. 9ರಲ್ಲಿ 6 ಹೋದ್ರೆ 3 ಪಾಯಿಂಟ್. ಈ ಒಂದು ಆ ಕಡೆ ತಗೊಂಡ್ವಿ. ಉತ್ತರ ಎಷ್ಟು? 0.0. ಈ ರೀತಿ ಮಾಡಿ ಸುಮಾರು ಲೆಕ್ಕ ಬಂದೇ ಬರುತ್ತೆ. ಇದರಲ್ಲಿ ನೆನ್ಪಿಟ್ಕೊಳ್ಳಿ. ಹೀಗೆ ನೀವು ನೋಡಿ, ಬುಕ್ಕಲ್ಲಿರೋ ಉದಾಹರಣೆಗಳು ಬಹಳಷ್ಟು ಇದಾವೆ. ನಾನು ಹೇಳಿದ ನಾವು ಅವನ್ನ ಎಲ್ಲ ಓದ್ಕೊಳ್ಬೇಕು. ಇಡೀ ಬುಕ್ಕೆ ಓದ್ಬೇಕು. ಓದ್ಕೊಂಡು ಆಮೇಲೆ ಅಭ್ಯಾಸ ಲೆಕ್ಕ ಮಾಡ್ಕೊಳ್ತಾರೆ. ಅಭ್ಯಾಸ ಇದೇ ರೀತಿ. ನಾನೀಗ ನಾಣ್ಯದ್ದು, ದಾಳದ್ದು, ಇಸ್ಪೀಟಿಂದೆಲ್ಲ ಹೇಳಿದ್ನಲ್ಲ ಹಾಗೆ. ಇನ್ನೊಂದು ಪ್ರಶ್ನೆ ಇದೆ. ಒಂದು ದಾಳವನ್ನು ಒಂದು ಸಲ ಎಸೆದಾಗ ಸಂಖ್ಯೆ 8 ಪಡೆಯುವ ಸಂಭವನೀಯತೆ ಎಷ್ಟು? ಒಂದು ದಾಳವನ್ನು ಎಸೆದಾಗ ಒಂದು ದಾಳವನ್ನು ಒಂದು ಸಲ ಎಸೆದಾಗ 7ಕ್ಕಿಂತ ಚಿಕ್ಕದಾದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು? 6. ಇದಕ್ಕೆಲ್ಲ ಬುಕ್ ಚೆನ್ನಾಗಿ ಓದ್ಕೊಳ್ರೆ
ಸ್ಪೀಡ್ ಭಾಳ ಕೊಟ್ಟಿದ್ದಾರೆ, ಅದು ನಿಮ್ಗೆ ಅರ್ಥ ಆಗತ್ತೆ. ನೋಡಿ ಎಲ್ಲ ಸರ್, ಒಂದು ದಾಳವನ್ನು ಒಂದು ಸಲ ಸೂಚಿಸಿದ್ವಿ. 4ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಪಡೆಯುವ 4ಕ್ಕಿಂತ ಚಿಕ್ಕದಾದ 4ಕ್ಕೆ ಸಮಾನಾದ 1 ಹಾಗೆ ಸರಿ. ಉದಾಹರಣೆ ಲೆಕ್ಕ ಎಲ್ಲ ನೋಡ್ಕೊಳ್ರಿ, ಆಮೇಲೆ ಇದು ಮಾಡೋಣ. ಅಭ್ಯಾಸ ಲೆಕ್ಕ ಮಾಡೋಣ. ಇನ್ನು ಅಭ್ಯಾಸ ಲೆಕ್ಕ ಮಾಡಿದ್ರೆ ಒಂದು ಬಿಡೋದು ಮುಗಿದಿಲ್ಲ.